ಚಿಕ್ಕಮಂಗ್ಳೂರು ಹೋಗ್ತಾ ಇದೀವಿ ಇವಾಗ. ಟೈಮ್ ಎಷ್ಟು ಗೊತ್ತಾ? ಇವಾಗ 8:30 ಬೆಳಿಗ್ಗೆ. ಒಂದು ರಿಟರ್ನ್ ಆಗ್ತೀವಿ, ಒಂದು 6:30 ಅಷ್ಟರಲ್ಲಿ ರಿಟರ್ನ್ ಆಗ್ತೀವಿ. ನಾನು ಇಬ್ಬರು ಹೋಗ್ತಾ ಇದೀವಿ ಚಿಕ್ಕಮಂಗ್ಳೂರಿಗೆ. ಸಿಗ್ತಾಯ್ತಲ್ಲ, ನಾವು ಬೇರೆ ಬರೀ ಇಲ್ಲಿ ಬಂದು ಬಾಲ್ ಹುಡ್ಕೋದೇ ಆಗೋಗೈತೆ. ಬಾಲ್ ನಾನು ಈಸ್ಕೊಂಡಿದ್ದೀನ ನಿಂತ ಈಸ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಅಂಗಡಿ ಎಲ್ಲ ಓಪನ್ ಮಾಡಿ ಬಂದು ಜಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು, ತಿಂಡಿ ಮಮ್ಮಿ ಅವಲಕ್ಕಿ ಮಾಡಿದ್ರು, ತಿಂಡಿನೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ. ಇವತ್ತು ಕಟಿಂಗ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಬೆಳಿಗ್ಗೆ ಸ್ನಾನ ಮಾಡಿಲ್ಲ, ಜಲ್ದಿ ಎಲ್ಲ ಎದ್ಬಿಟ್ಟು ಹೋಗಿ ಮಕ್ಕ ತೊಳ್ಕೊಂಡು ಬರ್ಬೇಕಾದ್ರೆ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಸ್ನಾನ ಎಲ್ಲೂ ಮಾಡಿಲ್ಲ. ಆಮೇಲೆ ಬಂದು ಮಾಡೋದೇ ಆಯಿತು ಅಂತ. ಓರೆ ಬೆಡ್ ಈಚೆ ಹಾಕ್ಬಿಟ್ಟಿದ್ದೇವೆ, ಅದಕ್ಕೆ ಮಲ್ಗೋಕ್ಕೆ ಜಾಗ ಇಲ್ದಲೆ ಈಚೆಗೆ ಹಾಲಿಂದ ಒಳಗಡೆ ಈಚೆ ಓಡಾಡ್ತಾನೆ ಐತೆ. ಆಲೆ ಮಮ್ಮಿ ಜೊತೆ ಆ ಸೈಡಿಗೆ ಹೋಗ್ಬಿಟ್ಟೈತೆ. ಒಂದು ನಿಮಿಷ ಎದ್ದಿತ್ತಾ ಇರಲ್ಲ. ನಾನೇನೇನೆಲ್ಲ ತೊಗೊಂಡಿದ್ದಾಯಿತು. ಫೋನ್ ಹುಡ್ಕೊಂಡು ಒಳಗೆ ಬರ್ತಿದ್ದೀನಿ. ಫೋನ್ ಕೈಯಲ್ಲೇ ಐತೆ. ಫೋನ್ ಅಂತ ತಲೆಯಲ್ಲಿ ಐತೆ. ಫೋನ್ ನೋಡೋಕ್ಕೆ ಬಂದ್ಬಿಟ್ಟು ಫೋನ್ ತೊಗೊಂಡೋಗ್ತಾಯಿದ್ದೀನಿ. ಸೊ ಇಲ್ಲಿಂದ ಕಾಲೇಜ್ ಹತ್ರ ಹೊರಡ್ಬಿಟ್ಟು ಇನ್ನೇನು ಬಂದೆ, ಸಂಜೆ ಅಲ್ವಾ ಮಾಡೋದು ಎಲ್ಲೂ. ಸೊ ಹೊರಡ್ತೀನಿ ಇವಾಗ ಇಲ್ಲಿಂದ ಕಾಲೇಜ್ ಹತ್ರ. ಮಳೆ ಬರೋ ಅಷ್ಟರಲ್ಲೇ ಬಂದ್ಬಿಟ್ಟೆ ಮನೆ ಕಡೆಗೆ. ಇಲ್ಲಾಂದರೆ ಮಳೇಲಿ ನೆನಿಬೇಕಿತ್ತು. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ ಮನೆ ಹತ್ರ. ಇಲ್ಲಾಂದರೆ ಫುಲ್ ನೆಂದೋಗ್ಬೇಕಿತ್ತು. ಇವಾಗ ಇನ್ನೇನು ಸ್ಟಾರ್ಟ್ ಆಯಿತು, ಸೋನೆ ಸ್ಟಾರ್ಟ್ ಆಗ್ತೈತೆ. ಒಳ್ಳೇದು ಮಾಡಿದೆ ಜಲ್ದಿ ಬಂದ್ಬಿಟ್ಟು. ಇಲ್ಲಾಂದರೆ ಮಳೆಲೆಲ್ಲ ನೆನ್ಕೊಂಡು ಬರೋ ಅಷ್ಟರಲ್ಲಿ ಆಗಿರೋದು ಕತೆ. ಇವತ್ತು ಪಟ್ ಅಂತ ಬಂದೆ ಕಾಲೇಜಿಂದ. ಹಂಗೆ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಪಟ್ ಅಂತ ಹೋಗ್ಬಿಟ್ಟು ಪಟ್ ಅಂತ ಬಂದ್ಬಿಟ್ಟೆ. ಇವಾಗ ಹೋಗ್ಬಿಟ್ಟು ಫಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಒಳಗಡೆ ಹೋಗ್ತೀನಿ. ಬೆಳಿಗ್ಗೆ ಹೆಂಗೋ ಮಾಡಿರಲಿಲ್ಲ, ಗಾಡಿ ಫಸ್ಟ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದು ಹೋಗ್ತೀನಿ ಅಂಗಡಿ ಹತ್ರ. ಕ್ರಿಕೆಟ್ ಆಡೋಕ್ಕೆ ಅಂತ ಬಂದು ನೆನೆ ಬಾಲ್ ಕಳೆದಾಗ್ಬಿಟ್ಟು ನಾವೇನೆ ಬ್ಯಾಟು ಇಲ್ಲ ಬಾಲ್ ಇಲ್ಲ ಸುಮ್ಮನೆ ಬಂದಿದ್ದೀವಿ. ಹಾಂ, ಇಮ್ಯಾಜಿನೇಷನ್. ಒಂದು ಬಾಲ್ ಹಾಕ್ತಾನೆ ಆ ಥರ ಎಲ್ಲ ಆಗಲ್ಲ. ನೆನ್ನೆ ಎಲ್ಲೋ ನಾವೇ ಹೊಡೆದ್ಬಿಟ್ಟು ಕಳೆದಾಗ್ವಿ. ಏನು ತಿಂತೀನಿ ಆರಾಮ್ಸಿ. ತಿನ್ನಪ್ಪ ಮರಿ ಕೇಳ್ದಲ್ಲ ಸಾಕ್ತೀನಿ. ಏಯ್ ಇಸ್ಕೊಂಡೇನಿಲ್ಲ ನಿಂತ ಯಾವ ಥರ? ನಾನು ಈಸ್ಕೊಂಡಿದ್ದೀನ? ನಿಂತ ಈಸ್ಕೊಂಡಿದ್ದೀನ ನಾನು? ಚಿಕ್ಕ ಮಗಳು ಸುಳ್ಳೆಲ್ಲ ಹಾಕಲ್ಲ. ಈಗ ವಿಡಿಯೋ ಕಟ್ ಪಟ್ಟದಿ ವಿಡಿಯೋ ಬೇಕಿರಿ ಹಿಂಗೆ ಇರಲಿ ಪ್ರೂಫ್. ಅವನೇ ವಿಡಿಯೋ ಕಟ್ ಮಾಡಿದ್ಮೇಲೆ ಈಸ್ಕೊತೀನ. ಲೇ ಯಾವ ಬಾಲ್ ಹುಡಿಕೊಂಬರೋಣ ಸಿಗ್ಬೋದು. ಹೆಂಗೂ ಬರೋದೇ ಬಂದಿದ್ದೀವಿ. ನೆನ್ನೆ ಸುಮ್ಮನಿರ್ದಲ್ಲೇ ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ಹೊಡೆದ್ರು. ಅಲ್ಲೊಂದು ನೋಡಿದ್ರು, ಇಲ್ಲೊಂದೊಂದು ನೆನ್ನೆದು ಒಂದು ವೀಡಿಯೋದಲ್ಲಿ ಐತೆ ನೋಡಿ. ಇಲ್ಲೊಂದು ನೋಡಿದ್ರು ಜೋರಾಗಿ. ನನ್ಗೆ ಹೇಳ್ಬೋದು ಹಿಂದೆ ಕಡೆನೇ ಕಿತ್ಕೊತಾ ಇದ್ದೇನೆ. ನಿಧಾನ ಕಿತ್ಕೊಂಡು ತಿಂತವ್ರು ಬಾಸು. ನಮ್ಗೆ ಹೇಳ್ತಾರೆ ಎಲ್ಲಿ ಹೊಡೆದಿದ್ದ ನಾನು? ನೆನ್ನೆ ಹೊಡೆದಿದ್ದು ಈಗ ಬಂದು ಹುಡ್ಕೊರು ಎಲ್ಲಿ ಸಿಗ್ತದಲ್ಲೋ. ಇಲ್ಲ ಸುಮ್ಮನೆ ಯಾವಲೋ ಇದ್ರಲ್ಲೆಲ್ಲ ಅಪ್ಪಾಜಿ ಸಿಗಲ್ಲ ಕಣ್ಣ. ಇಷ್ಟೊಂದು ಕಾಡಿದಂಗೆ ಐತಿ. ಇಲ್ಲೆಲ್ಲ ಹೊಡೆದಾಕಂಡ ನೋಡಿ. ಇಲ್ಲೇ ಅದು ಅದೇ ಕಲರ್ ಐತಿ. ಎಲ್ಲ ಐತಿ ಇಲ್ಲೆಲ್ಲೂ ಇಲ್ಲ ಹಂಗೆ ಸಿಗಲ್ಲನೇ ಅದು. ತತಿಯಾ ಇನ್ನೇನು ಯಾರು ಇಲ್ಲ ಬಿಡೋ ತಗೋನು. ನೋಡು ಇನ್ನೊಂದು 2 ನಿಮಿಷ ಸಿಕ್ಕರೆ ಸಿಗಲಿ. ನೋಡೋನು 2 ನಿಮಿಷ ಸಿಕ್ಕರೆ ಸಿಗಲಿಲ್ಲ ಅಂದರೆ ರಿಟರ್ನ್ ಹೋನ. ಸಿಗಲ್ಲ, ನನ್ನ ಇಷ್ಟ ಪಕ್ಕ ಸಿಗಲ್ಲ ಇದು. ಇಲ್ಲೇ ಅಲ್ಲೇ ಎಲ್ಲರೂ ಬಂದಿರಿ. ಇಲ್ಲೆಲ್ಲರೂ ಬಂದು ಇದೇನು ಕಾಲಿಗೆಲ್ಲ ಹಿಡ್ಕೋದು ಸಿಗ್ತಾಯ್ತಲ್ಲ. ನಾವು ಬೇರೆ ಬರೀ ಇಲ್ಲಿ ಬಂದು ಬಾಲ್ ಹುಡ್ಕೋದೇ ಆಗೋಗೈತೆ. ಬಾಲ್ ಹುಡ್ಕೋದು ಅದು ಹುಡ್ಕೋದೇನೆ. ಚುಚ್ಕತ್ಕೊಂಡ್ಲ ಅಪ್ಪಾಜಿ ಬೆನ್ನಿಗೆ. ಇದರಲ್ಲಿ ಇದ್ದಂಗೆ ಇಲ್ಲ ಅಂದಿಲ್ಲ. ನಡಿ ಓನತ್ತಾಗ ಇನ್ನೇನು ಸಿಗಲ್ಲ. ಮುಂಚೆ ಏನಾರು ಆಗಿದ್ರೆ ನೆನ್ನೆ ನೋಡಿಕೊಂಡು ಹೊಟ್ಟೋಗ್ಬಿಡಿವ. ಇವಾಗ ಏನು ಸಿಕ್ಕಿಲ್ಲ. ಹೆಂಗೋ ಆಡೋಕ್ಕೂ ಹೆಂಗೋ ಇಂಟ್ರೆಸ್ಟ್ ಬಾರಲ್ಲ. ಎಲ್ಲ ಹೋಯ್ತಾ ಇದೆಯಾ? ಇಲ್ಲೇ ಐತಲ್ಲೋ. ಹೆಂಗೆ ನೋಡ್ತಿರಲ್ಲ ಇಬ್ರು? ಈಸ್ಕೊಳ್ಳಲ್ಲ ಅಂದ್ಬಿಟ್ಟು ಈ ಕಡೆ ಬಂದು ನೀನು ಕೈ ತೋರಿಸ್ಲಾ? ಕೈ ತೋರಿಸು. ನನ್ನ ಅದಕ್ಕೆ ಇಲ್ಲಿ ಪ್ರೂಫು. 10 ವರ್ಷ 10 ವರ್ಷ ತೋರ್ಸದ. ಕ್ಯಾಮ್ರಾ ಬಿಹೈಂಡ್ ಕ್ಯಾಮ್ರಾ ಗೊತ್ತಾಯ್ತಾ ಯಾರು ಇಸ್ಕೊಂಡು ತಿಂತಾರೆ ಅಂತ. ಮರಿ ಹಲೋ, ನಾನು ಇಸ್ಕೊಳ್ಳಲ್ಲ.
ನಾನೇ ಕೊಡ್ತಿರೋದು ಅದೇ. ಇಲ್ಲ ಹೇಳಿ ಹೋಗೋಣ ಇನ್ನೇನು. ಎಷ್ಟು ವೆದರ್ ನೋಡಲ್ಲ, ಬರೀ ವೆದರ್ ನೋಡ ಹೆಂಗೆ ಎಲ್ಲ ಮಳೆ ಬರೋಂಗ್ ಆಗೈತೆ, ಚೆನ್ನಾಗೈತೆ. ಮಳೆ ಮೋಡ ಮಳೆ ಅಂದಿನ ಯಾರ ಆ ಕಡೆ ನೋಡಲ್ಲ ಫಸ್ಟ್ ಈ ಕಡೆ ಕದ್ಬಳಿ ಇಲ್ಲಿ ಆಯ್ತಾಯ್ತು ಮೋಡ, ಚೆನ್ನಾಗೈತೆ ವೆದರ್. ಮೋಡ ಆಗೋದು ಹೆಂಗೆ ನಡಿಯಪ್ಪ, ನೀನು ನನ್ಗೆ ಗೊತ್ತಿಲ್ಲ ನಡಿಯಪ್ಪ. ಸೊ ಅದಕ್ಕೋಸ್ಕರ ಇವಾಗ ಹಾಲು ತಗೊಂಬರೋಣ ಅಂತ ಬಂದಿದ್ದೀವಿ. ಇವತ್ತು ಇನ್ನೂ 6 ಗಂಟೆಗೆ ಬಂದ್ಬಿಟ್ಟಿದ್ದೀನಿ ಹಾಲು ತರೋಕ್ಕೆ ಅಂತ. ಕ್ಯಾನ್ ಇಲ್ಲ ಐತೆ ಅಪ್ಪ, ಸಿಗ್ತೀನಿ ಅಂದ್ರೆ ಇಲ್ಲೆಲ್ಲ ಹುಡುಕ್ಬೇಕಿತ್ತು. ಹೋಗ್ಬಿಟ್ಟು ಹಾಲು ತೊಗೊಂಬಿಟ್ಟು ಬರ್ತೀನಿ. ಹಾಲಿಲ್ಲ ಅಂತೆ, ಸೊ ಹೋಗ್ಬಿಟ್ಟು ಹಾಲು ತೊಗೊಂಬಿಟ್ಟು ಬರ್ತೀನಿ. 6:05, ಇನ್ನೂ ಒಂದು 10 ನಿಮಿಷ ಬೇಕು. ಅಂಗಡಿ ಹತ್ರ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಗಾಯ್ಸ್, ನೈಟ್ ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ, ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು ಗೊತ್ತಾ? ಇವಾಗ 8:30. ಬೆಳಿಗ್ಗೆ ಒಂದು ರಿಟರ್ನ್ ಆಗ್ತೀವಿ, ಒಂದು 6:30 ಅಷ್ಟರಲ್ಲಿ ರಿಟರ್ನ್ ಆಗ್ತೀವಿ. ನಾನು ಇಬ್ಬರು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. ಇನ್ನೇನು ನಮ್ಮ ಟೋಲ್ ಬಂತು, ನಮ್ಮ ಟೋಲ್ ಕ್ರಾಸ್ ಮಾಡಿಬಿಟ್ಟು ಒಂದು 180 ಕಿಲೋಮೀಟ್ರ್ ಹೋಗ್ತೀವಿ. ರಿಟರ್ನ್ ಹಂಗೆ ಮತ್ತೆ ಎಲ್ಲೂ ಇಲ್ಲ, ಯಾವುದೂ ತಿರ್ಗೋದಿಲ್ಲ, ಹಿಂಗೆ ಹೋಗಿ ಹಿಂಗೆ ಬರೋದಷ್ಟೇ, ಸುಮ್ಮನೆ ಲಾಂಗ್ ಡ್ರೈವ್ಗೆ. ಫುಲ್ ಪೆಟ್ರೋಲ್ ಎಲ್ಲ ಜಾಸ್ತಿ ಹಾಕ್ಸ್ಕೊಂಬಂದು ಅದಕ್ಕೆ ಖಾಲಿ ಮಾಡಬೇಕತ್ತೆ, ಅದಕ್ಕೆ ತಿರ್ಕೊಂಬರೋಕೆ ಹೋಗ್ತಾ ಇದ್ದೀವಿ. ಹಂಗೆ ಅನ್ಕೊಬಿಡಿ. ನೀವು ಪೆಟ್ರೋಲ್ ಅಂದಿದ ತಕ್ಷಣ ಅವತ್ತು ಹಿಂಗೆ ಮಾಡಿದೆ ಆಫು, ಇವತ್ತು ಆಫ್ ಪ್ರೋಗ್ರಾಮು ಇದೇ ಥರ. ಅವ ಪಿಗಪ್ಪು ಸೈಡ್ ನಮಗೆ ಹೊಡಿತೀರಾ ಅಂತ ಹೊಡಿತಾವ ಅಣ್ಣ. ಇನ್ನೂ ಮನೆಗೂ ಹೋಗಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಮನೆಗೆ ಫೋನ್ ಮಾಡಿ ಹೇಳಬೇಕು, ಮನೆಗೂ ಹೇಳಿಲ್ಲ, ಹಂಗೆ ಬಂದೆ. ಐಸ್ ಬಂದೆ ಮನೆ ಹತ್ರ, ಆವಾಗಲೇ ಬಂದಿದ್ದೆ. ಬಟ್ ಈಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಬಂದು ಒಂದು 5-10 ನಿಮಿಷ ಆಗಿತ್ತು. ಇವಾಗ ನಾಳೆ ನಾಳೆ ಇಂಟರ್ನಲ್ಸ್ ಐತೆ, ಸ್ವಲ್ಪ ಅದಕ್ಕೆ ಬೇರೆ ಓದ್ಕೋಬೇಕು. ಇವಾಗ ಓದ್ಕೊಳ್ಳೋಣ, ಇನ್ನೇನು ಮಾಡೋಣ, ಅಡುಗೆ ಮಾಡೋವರೆಗೂ ಲೇಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಓದ್ಕೋತಾ ಇರ್ತೀನಿ. ಆಮೇಲಿಂದ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಬರ್ತೀನಿ. ನಮ್ಮ ಅಕ್ಕ ಅವ್ರು ಬರ್ತಾವ್ರಂತೆ ಬೆಂಗಳೂರಿಂದ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಅವ್ರನ್ನ ಬೇರೆ ಕರ್ಕೊಂಬರ್ಬೇಕು. ಈಗ ನಾನು ಬರ್ಬೇಕಾದ್ರೆ ಒಳಗಡೆಯಿಂದ 9, ಒಂದು 12 ಆಗುತ್ತೆ. ಅವ್ರನ್ನೂ ಕರ್ಕೊಂಬರ್ತೀನಿ ಆಗ ಹೋಗ್ಬಿಟ್ಟು. ವಯಸ್ಸು ನಮ್ಮ ಅಕ್ಕ ಅವ್ರು ಬಂದ್ರಂತೆ, ಸೊ ಅದಕ್ಕೋಸ್ಕರ ಬಂದೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂತು ಅನ್ಸುತ್ತೆ, ಯಾವುದೋ ಬಸ್ಸು ಇದೆ ಅನಿಸುತ್ತೆ, ಬಂತು. ಹತ್ತಿಸ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬಿಡ್ತೀನಿ. ಮಲಗಿದೆ ನಾನು ಇವಾಗ. ಬಂದು ಕರ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬಿಟ್ಬಿಟ್ರೆ ಮುಗೀತು. ಗೈಸ್, ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ, ಕರ್ಕೊಂಬಂದೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.